ಸರ್, ಈ ಹನಿ ಟ್ರ್ಯಾಪ್ ವಿಚಾರ ಎಷ್ಟು ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ವಿಪಕ್ಷದ ಮೇಲೆನೆ ಬ್ಲೇಮ್ ಮಾಡುವಂತ ಕೆಲಸ ಆಡಳಿತ ಪಕ್ಷದಿಂದ ಆಗ್ತಾ ಇದೆ, ಏನ್ ಹೇಳ್ತೀರಿ? ಅಲ್ಲ, ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಮಗಿಂತಲೂ ಕೂಡ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ನಿನ್ನೆ ಅಸೆಂಬ್ಲಿಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪು ಪ್ರಯತ್ನ ಆಗಿರ್ತಕ್ಕಂಥದ್ದು ನಿಜ, ಯಾರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇದೆ. ಅವೆಲ್ಲವನ್ನು ಕೂಡ ನಾನು ಗೃಹ ಸಚಿವರಿಗೆ ದೂರನ್ನು ಸಲ್ಲಿಸ್ತೀನಿ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದವರು ಅವರು. ಇವತ್ತು ನಾವು ಪಕ್ಷಾತೀತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು 48 ಜನ ಆ ಭಾಗದಲ್ಲೂ ಈ ಭಾಗದಲ್ಲೂ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಈ ಥರ ಎಲ್ಲರ ಮೇಲೆ ಇದೆ ಅಂತ ಹೇಳಿದಾಗ ಇದು ಒಂಥರ ತೀವ್ರತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಆಡಳಿತ ಪಕ್ಷದ ಸಚಿವರು ಅವರ ಆಡಳಿತ ಪಕ್ಷದವ್ರ ಮೇಲೇ ಅನುಮಾನ ವ್ಯಕ್ತಪಡಿಸಿದಾಗ ಇನ್ನು ಬೇರೆ ಜನಸಾಮಾನ್ಯರದ ಪರಿಸ್ಥಿತಿ ಏನಾಗ್ತದೆ? ಇದು ಕೇವಲ ಇದು BJP ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಕೂಡ ಇಡೀ ಸದನದ ಗೌರವದ ಪ್ರಶ್ನೆ. ನಾಳು ಗೌರವಾನ್ವಿತ ಶಾಸಕರಾಗಿ ಬರಬೇಕು ಅಂತೇಳಿ ಭಾಳಷ್ಟು ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಥರ ಆದರೆ ನಾಳೆ ಯಾರು ಕೂಡ ವಿಧಾನಸಭೆಯ ಒಳಗಡೆ ಬರೋದಕ್ಕೂ ಕೂಡ ಹಿಂಜರಿತಾರೆ. ಇನ್ನು 33% ಮೀಸಲಾತಿ ಬಂದಾಗ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಕೂಡ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು. ಇದಕ್ಕೆ ತಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನು ಇವತ್ತು ಬೆಳಗ್ಗೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರಾಜ್ಯಪಾಲರ ಎಂಟ್ರಿ ಆಗುತ್ತೆ. ನಾವು ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯಪಾಲರ ಹತ್ರ ಹೋಗ್ತಾ ಇಲ್ಲ. 4% ಮೀಸಲಾತಿ ಬಗ್ಗೆ ಈಗೇನು ಪ್ರಸ್ತಾವನೆ ಮಂಡಿಸಿದ್ದಾರೆ, ಅದು ಇವತ್ತು ಬಿಲ್ ಏನಾರ ಪಾಸ್ ಆಯಿತು ಅಂದರೆ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ಅದರ ಬಗ್ಗೆ ನಾವು ರಾಜ್ಯಪಾಲರ ಹತ್ರ ಹೋಗ್ತೀವಿ. ಇವತ್ತು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಅದು ಸೊ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಕೂಡ ಇದು ಕೇಂದ್ರದ ನಾಯಕರು ಕೆಲವರು ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ CBI ಕೊಟ್ಟರೆ ಒಂದು ನ್ಯಾಯಯುತವಾದ ತನಿಖೆ ಆಗ್ತದೆ ಅಂತಕ್ಕಂಥದ್ದು. ಸೊ ಇದನ್ನು ನಾವು ನೋಡೋಣ, ಕಾದು ನೋಡೋಣ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಯಾರನ್ನು ರಕ್ಷಿಸೋ ಪ್ರಶ್ನೆನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ತನಿಖೆ ಯಾವ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇನ್ನೂ ಆದೇಶ ಇಲ್ಲ. ನಿನ್ನೆ ರಾಜಣ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, 48 ಶಾಸಕರಿದ್ದಾರೆ ಅಥವಾ ಹೆಚ್ಚು ಇದ್ದಾರೆ, ನಮ್ಮಲ್ಲೂ ಕೂತಿದ್ದಾರೆ ನಿಮ್ಮಲ್ಲೂ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಇಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ಬಯಸ್ತೀರಾ ಅಥವಾ ಓನ್ಲಿ ಕಾಂಗ್ರೆಸ್ ಅಲ್ಲಿರುವಂಥವ್ರು ಆಚೆ ಬರಬೇಕು ಅಂತ ಬಯಸ್ತೀರಾ? ನೋಡಿ ಇವರೇ, ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ನಾವು ಎದುರಿಸೋಣ, ಕ್ಷೇತ್ರದಲ್ಲಿ ನಾವು ಹೋಗೋಣ, ನಮ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಹೋಗ್ತೀವಿ, ಜನ ಆಯ್ಕೆ ಮಾಡ್ತಾರೆ. ಈ ಹನಿ ಟ್ರ್ಯಾಪ್ ಅಡ್ಡ ಇಟ್ಕೊಂಡು ರಾಜಕಾರಣದ ಮಾಡ್ತಾರೆ, ಇದೊಂಥರ ಏಡಿಗಳು ಮಾಡ್ತಕ್ಕಂಥ ಕೆಲಸ. ಇದನ್ನು ನಾವು ಕಾಂಗ್ರೆಸ್ ಮೇಲೇ ಅಪಾದನೆ ಮಾಡ್ತೀವಿ ಅಂತ ಇದ್ವಲ್ಲ. ಬಾಧಿತರು ಎರಡೂ ಕಡೆಯೂ ಇದ್ದಾರೆ, ಹೊರಗಡೆ ವ್ಯಾಪಾರಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಷ್ಟೋ ಜನ ಗೌರವಕ್ಕೆ ಅಂಜಿ ಕೆಲವರಿಗೆಲ್ಲ ಬ್ಲ್ಯಾಕ್ ಮೇಲ್ ದುಡ್ಡುಗಳನ್ನು ಕೊಟ್ಟು ಸೆಟ್ಲ್ ಮಾಡ್ಕೊಂಡಿರೋದು ಕೂಡ ನಾವು ಅನೇಕ ಸರಿ ನಾವು ಕೇಳಿ. ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಮಾಡಿರುವಂಥ ಉದ್ದೇಶ ಏನು? ಇದ್ರ ಪ್ರೊಡ್ಯೂಸರ್ ಅವರು ಅದೇ ಪಾರ್ಟಿಲಿದ್ದಾರಾ? ಅಲ್ಲ, ಅವ್ರು ಹೇಳಿದ ಪ್ರಕಾರ ಅದೇ ಪಕ್ಷದ ಹಿರಿಯ ನಾಯಕರು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಮಹಾನಾಯಕರು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಯಾರು ಅಂತೇಳಿ ಅವರೇ ತನಿಖೆ ಮುಖಾಂತರ ಹೇಳಬೇಕು, ಇಲ್ಲ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹೇಳಬೇಕಾಗ್ತದೆ ಅದನ್ನೆಲ್ಲ ಕೂಡ. ಸೊ ನಮಗೆ ಗೊತ್ತಿರೋ ಹಾಗೆ ನಮ್ಮ ವಿರೋಧ ಪಕ್ಷ ನಾಯಕರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇದು CM ಸೀಟ್ಗೆ ಸಂಚಕಾರವನ್ನು ತರೋದಕ್ಕೆ ಈಗೇನು ಬದಲಾವಣೆ ಆಗಬೇಕು ಆಗಬಾರ್ದು ಅಂತ ನಡೀತಾ ಇದೆ. ಈಗ ಅವರೆಲ್ಲ ಕೂಡ CM ಭಾಳ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥನೆ ಮಾಡ್ತಕ್ಕಂಥವ್ರು ರಾಜಣ್ಣವರು ಮತ್ತು ಕೆಲವು ಸಚಿವರು. ಸೊ ಅವರಿಗೆ ಒಂದು ಸಂಚಕಾರ ತಂದರೆ ಅದು ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗ್ತದೆ ಅಂತಕ್ಕಂಥ ಒಂದು ಭಾಳ ದೊಡ್ಡ ದುರುದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅಂತಕ್ಕಂಥದ್ದು ಇವತ್ತು ಮಗಸಾಲೆಯಲ್ಲಿ ಮತ್ತು ಅವರ ಶಾಸಕರು ನಾವು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಸರ್, ಇನ್ನೊಂದು ಮುಖ್ಯವಾದ ಮತ್ತು ನೇರವಾದಂಥ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ಮುಖ್ಯವಾಗಿ ವಿಪಕ್ಷದವರಿಗೆ ಎರಡೆರಡು ಪ್ರಬಲವಾದಂಥ ಅಸ್ತ್ರ ಸಿಕ್ಕಿದೆ. ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಈಗ ಈ ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರಗಳನ್ನು ಇಟ್ಕೊಂಡು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಆಗ್ತಿಲ್ವಲ್ಲ ಅನ್ನುವಂತಹ ನೋವು ವಿಪಕ್ಷದ ಸದಸ್ಯರನ್ನ ಕಾಡ್ತಾ ಇದೆ. ಯಾಕಂದರೆ ನಿನ್ನೆ ಸುನಿಲ್ ಕುಮಾರ್ ಅವರು R. ಅಶೋಕ್ ಮತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಆ ರೀತಿ ಆಗ್ತಿದೆಯಾ ಅಂತ? ಇಲ್ಲ, ಕೆಲವು ವಿಚಾರದಲ್ಲಿ ನಾನು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಮಾಧ್ಯಮಗಳಲ್ಲಿ ಕೂಡ ಹೇಳಿದೆ. ನಿನ್ನೆ ನಮಗೆ ಅವರು ಆಡಳಿತ ಪಕ್ಷವಾಗಿಯೇ ನಮಗೆ ಅಸ್ತ್ರವನ್ನು ಕೊಟ್ಟಾಗ ಅದು ಸರಿಯಾದ ರೀತಿಯಲ್ಲಿ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೊಳಕ್ಕಾಗಲಿಲ್ಲ, ಸರ್ಕಾರವನ್ನು ಮುಜುಗರಕ್ಕೆ ಸಿಲುಸ್ತಕ್ಕಂಥದ್ದು ಆಗಿಲ್ಲ ಅನ್ನೋದು ನಾವು ನಿನ್ನೆ ಬೇಸರವನ್ನು ವ್ಯಕ್ತಪಡಿಸ್ವಿ. ನಾವು ರಾಜ್ಯಾಧ್ಯಕ್ಷರಲ್ಲೂ ಮಾತಾಡಿದ್ವಿ. ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಇದು ನಿರಂತರವಾಗಿ ಮಾಡಬೇಕು. ಇವತ್ತು ನಾವು ಯಾರ ಜೊತೆಯಲ್ಲೂ ಅಡ್ಜಸ್ಟ್ ಆಗುವಂಥದ್ದಲ್ಲ ಇದು. ಇವತ್ತು ನಮ್ಮ ಹಿರಿಯರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಗೆ ತಕ್ಕನಾಗಿ ನಾವು ಮಾಡಬೇಕೇ ಹೊರತು ನಾವು ಆಡಳಿತ ಪಕ್ಷಕ್ಕೆ ಮುಲಾಜಿಗೆ ಯಾವುದೇ ರೀತಿಯಲ್ಲಿ ಒಳಗಾಗಬಾರ್ದು. ಇವತ್ತು ಪ್ರತಿನಿತ್ಯ ಕಾಂಗ್ರೆಸ್ಸವರು ಒಂದಲ್ಲ ಒಂದು ನಮಗೆ ಅಸ್ತ್ರವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಜಾರ್ಜ್ ಅವರು ಆ ಸ್ಮಾರ್ಟ್ ಮೀಟರ್ದು ಭಾಳ 15,000 ಕೋಟಿ ದೊಡ್ಡ ಹಗರಣ, ಅದು ಕೂಡ ಇವತ್ತು ಪ್ರಸ್ತಾವನೆ ಆಗಬೇಕಾಗ್ತದೆ. ಈ ಥರ ಪ್ರತಿನಿತ್ಯ ಒಂದೊಂದು ಬೆಲೆ ಏರಿಕೆದೋ ಹಗರಣಗಳದೋ ಏನೋ ಒಂದು ಕೊಡ್ತಾ ಇರಬೇಕಾದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಅವರೇ ರಾಜೀನಾಮೆಯನ್ನು ಕೊಡೋ ಅಂಥ ಒಂದು ಮುಜುಗರದ ಸನ್ನಿವೇಶನ ನಾವು ಸೃಷ್ಟಿ ಮಾಡಬೇಕು. ಸೊ ಅದಕ್ಕೆ ನಾವು
ನಮ್ಮ ನಾಯಕರಲ್ಲಿ ಕೂಡ ಹೇಳ್ಕೊಂಡಿದ್ದೀವಿ, ನೀವು ಯಾವುದಕ್ಕೆ ಮುಲಾಜೊಳಗಾಗದೆ ಹೋರಾಟವನ್ನು ಮಾಡಬೇಕು. ಇಡೀ ರಾಜ್ಯದ ಜನತೆ ಮತ್ತು ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ನಡತೆಗಳನ್ನು ನೋಡ್ತಾ ಇದ್ದಾರೆ ಅಂತೇಳಿ. ನಿನ್ನೆ ಆಯಿತು, ಇನ್ನು ಮುಂದೆ ಆದರೂ ಅವರು ಬಲವಾಗಿ ನಿಂತ್ಕೊಂಡು ಹೋಗಬೇಕು. ನಾವು ಎಲ್ಲ ಥರದ ಅವ್ರು ಏನೇನು ಹೋರಾಟ ಕೊಡ್ತಾರೋ ಅದೆಲ್ಲಕ್ಕೂ ಕೂಡ ನಾವು ಶಾಸಕರಾಗಿ ಅವ್ರ ಜೊತೆಲಿ ನಿಂತ್ಕೊತೀವಿ. ಸರ್, ಫೈನಲ್ ಕ್ವಶನ್, ಇಲ್ಲಿಂದ ನೇರವಾಗಿ ನೀವು ಸೆಷನ್ ಒಳಗಡೆ ಹೋಗ್ತೀರಿ. ವಾಟ್ ನೆಕ್ಸ್ಟ್? ಈಗ ಒಳಗಡೆ ಏನಾಗುತ್ತೆ? ನೀವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಅಲ್ಲ, ಈಗ ನಾವು ನೆನ್ನೆ ಹೇಳಿರ್ತಕ್ಕಂಥದ್ದು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಯಾವ ರೀತಿ ತನಿಖೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅವರು ಅದನ್ನು ಘೋಷಣೆ ಮಾಡಬೇಕು. ಕೇವಲ ಅದು ಇಟ್ಟಂಡ್ರನ್ನ ಆಗಬೇಕು. ಯಾಕಂದರೆ ಈಗ ನಮಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಇಲ್ಲಿಯವರೆಗೂ ಇನ್ನೂ ಕೂಡ ಸಚಿವರು ದೂರು ಕೊಟ್ಟಿಲ್ಲ ಅಂತೇಳಿ. ಆದರೆ ನೆನ್ನೆ ಹೇಳಿದ ಮೇಲೆ ಸುಮೋಟ ತೊಗೊಂಡಾದರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಇವತ್ತು ಬೆಳಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಯಾರನ್ನು ರಕ್ಷಣೆ ಪ್ರಶ್ನೆ ಇಲ್ಲ, ನಾವು ಖಂಡಿತವಾಗೂ ತನಿಖೆ ಮಾಡ್ತೀವಿ ಅಂತೇಳಿ. ಯಾವ ರೀತಿಯ ತನಿಖೆ ಅಂತೇಳಿ ಹೇಳಬೇಕು. ಅಲ್ಲಿವರೆಗೂ ನಾವು ಈಗ ಯಾವ ರೀತಿ ಧರಣವನ್ನು ಮಾಡ್ತಾ ಇದ್ದೀವೋ ಬಾವಿಗಳದು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸರ್. ಈ ಹನಿ ಟ್ರ್ಯಾಪ್ ವಿಚಾರ ಎಷ್ಟು ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ವಿಪಕ್ಷದ ಮೇಲೇ ಬ್ಲೇಮ್ ಮಾಡುವಂಥ ಕೆಲಸ ಆಡಳಿತ ಪಕ್ಷದಿಂದ ಆಗ್ತಾ ಇದೆ. ಏನು ಹೇಳ್ತೀರಿ? ಅಲ್ಲ, ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಮಗಿಂತಲೂ ಕೂಡ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ನಿನ್ನೆ ಅಸೆಂಬ್ಲಿಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪು ಪ್ರಯತ್ನ ಆಗಿರ್ತಕ್ಕಂಥದ್ದು ನಿಜ, ಯಾರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇದೆ. ಅವೆಲ್ಲವನ್ನು ಕೂಡ ನಾನು ಗೃಹ ಸಚಿವರಿಗೆ ದೂರನ್ನು ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದವರು ಅವರು. ಇವತ್ತು ನಾವು ಪಕ್ಷಾತೀತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು 48 ಜನ ಆ ಭಾಗದಲ್ಲೂ ಈ ಭಾಗದಲ್ಲೂ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಈ ಥರ ಎಲ್ಲರ ಮೇಲೆ ಇದೆ ಅಂತ ಹೇಳಿದಾಗ ಇದು ಒಂಥರ ತೀವ್ರತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಆಡಳಿತ ಪಕ್ಷದ ಸಚಿವರು ಅವರ ಆಡಳಿತ ಪಕ್ಷದವ್ರ ಮೇಲೇ ಅನುಮಾನ ವ್ಯಕ್ತಪಡಿಸಿದಾಗ ಇನ್ನು ಬೇರೆ ಜನಸಾಮಾನ್ಯರದ ಪರಿಸ್ಥಿತಿ ಏನಾಗ್ತದೆ? ಇದು ಕೇವಲ ಇದು BJP ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಕೂಡ ಇಡೀ ಸದನದ ಗೌರವದ ಪ್ರಶ್ನೆ. ನಾಳು ಗೌರವಾನ್ವಿತ ಶಾಸಕರಾಗಿ ಬರಬೇಕು ಅಂತೇಳಿ ಭಾಳಷ್ಟು ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಥರ ಆದರೆ ನಾಳೆ ಯಾರು ಕೂಡ ವಿಧಾನಸಭೆಯ ಒಳಗಡೆ ಬರೋದಕ್ಕೂ ಕೂಡ ಹಿಂಜರಿತಾರೆ. ಇನ್ನು 33% ಮೀಸಲಾತಿ ಬಂದಾಗ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಕೂಡ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು. ಇದಕ್ಕೆ ತಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನು ಇವತ್ತು ಬೆಳಗ್ಗೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರಾಜ್ಯಪಾಲರ ಎಂಟ್ರಿ ಆಗುತ್ತೆ. ನಾವು ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯಪಾಲರ ಹತ್ರ ಹೋಗ್ತಾ ಇಲ್ಲ. 4% ಮೀಸಲಾತಿ ಬಗ್ಗೆ ಈಗೇನು ಪ್ರಸ್ತಾವನೆ ಮಂಡಿಸಿದ್ದಾರೆ, ಅದು ಇವತ್ತು ಬಿಲ್ ಏನಾರ ಪಾಸ್ ಆಯಿತು ಅಂದರೆ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ಅದರ ಬಗ್ಗೆ ನಾವು ರಾಜ್ಯಪಾಲರ ಹತ್ರ ಹೋಗ್ತೀವಿ. ಇವತ್ತು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಇದು ಸೊ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಕೂಡ ಇದು ಕೇಂದ್ರದ ನಾಯಕರು ಕೆಲವರು ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದಕ್ಕೆ CBI ಕೊಟ್ಟರೆ ಒಂದು ನ್ಯಾಯಯುತವಾದ ತನಿಖೆ ಆಗ್ತದೆ ಅಂತಕ್ಕಂಥದ್ದು. ಸೊ ಇದನ್ನು ನಾವು ನೋಡೋಣ, ಕಾದು ನೋಡೋಣ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಯಾರನ್ನು ರಕ್ಷಿಸೋ ಪ್ರಶ್ನೆನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ತನಿಖೆ ಯಾವ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇನ್ನೂ ಆದೇಶ ಇಲ್ಲ. ನಿನ್ನೆ ರಾಜಣ್ಣ ಅವರು ಒಂದು ಮಾತು ಹೇಳ್ತಾ ಇದ್ರು, 48 ಶಾಸಕರಿದ್ದಾರೆ ಅಥವಾ ಹೆಚ್ಚು ಇದ್ದಾರೆ, ನಮ್ಮಲ್ಲೂ ಕೂತಿದ್ದಾರೆ ನಿಮ್ಮಲ್ಲೂ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಸೊ ಇಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ಬಯಸ್ತೀರಾ ಅಥವಾ ಓನ್ಲಿ ಕಾಂಗ್ರೆಸ್ ಅಲ್ಲಿರುವಂಥವ್ರು ಆಚೆ ಬರಬೇಕು ಅಂತ ಬಯಸ್ತೀರಾ? ನೋಡಿ ಇವರೇ, ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ನಾವು ಎದುರಿಸೋಣ, ಕ್ಷೇತ್ರದಲ್ಲಿ ನಾವು ಹೋಗೋಣ, ನಮ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಹೋಗ್ತೀವಿ, ಜನ ಆಯ್ಕೆ ಮಾಡ್ತಾರೆ. ಈ ಹನಿ ಟ್ರ್ಯಾಪ್ ಅಡ್ಡ ಇಟ್ಕೊಂಡು ರಾಜಕಾರಣದ ಮಾಡ್ತಾರೆ, ಇದೊಂಥರ ಏಡಿಗಳು ಮಾಡ್ತಕ್ಕಂಥ ಕೆಲಸ. ಇದನ್ನು ನಾವು ಕಾಂಗ್ರೆಸ್ ಮೇಲೇ ಆಪಾದನೆ ಮಾಡ್ತೀವಿ ಅಂತ ಇದ್ವಲ್ಲ. ಬಾಧಿತರು ಎರಡೂ ಕಡೆಯೂ ಇದ್ದಾರೆ, ಹೊರಗಡೆ ವ್ಯಾಪಾರಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಷ್ಟೋ ಜನ ಗೌರವಕ್ಕೆ ಅಂಜಿ ಕೆಲವರಿಗೆಲ್ಲ ಬ್ಲ್ಯಾಕ್ ಮೇಲ್ ದುಡ್ಡುಗಳನ್ನು ಕೊಟ್ಟು ಸೆಟ್ಲ್ ಮಾಡ್ಕೊಂಡಿರೋದು ಕೂಡ ನಾವು ಅನೇಕ ಸರಿ ನಾವು ಕೇಳಿ. ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಮಾಡಿರುವಂಥ ಉದ್ದೇಶ ಏನು? ಇದ್ರ ಪ್ರೊಡ್ಯೂಸರ್ ಅವರು ಅದೇ ಪಾರ್ಟಿಯಲ್ಲಿದ್ದಾರಾ? ಅಲ್ಲ, ಅವ್ರು ಹೇಳಿದ ಪ್ರಕಾರ ಅದೇ ಪಕ್ಷದ ಹಿರಿಯ ನಾಯಕರು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಮಹಾನಾಯಕರು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಯಾರು ಅಂತೇಳಿ ಅವರೇ ತನಿಖೆ ಮುಖಾಂತರ ಹೇಳಬೇಕು, ಇಲ್ಲ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಹೇಳಬೇಕಾಗ್ತದೆ ಅದನ್ನೆಲ್ಲ ಕೂಡ. ಸೊ ನಮಗೆ ಗೊತ್ತಿರೋ ಹಾಗೆ ನಮ್ಮ ವಿರೋಧ ಪಕ್ಷ ನಾಯಕರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇದು CM ಸೀಟ್ಗೆ ಸಂಚಕಾರವನ್ನು ತರೋದಕ್ಕೆ ಈಗೇನು ಬದಲಾವಣೆ ಆಗಬೇಕು ಆಗಬಾರ್ದು ಅಂತ ನಡೀತಾ ಇದೆ. ಈಗ ಅವರೆಲ್ಲ ಕೂಡ CM ಭಾಳ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥನೆ ಮಾಡ್ತಕ್ಕಂಥವ್ರು ರಾಜಣ್ಣವರು ಮತ್ತು ಕೆಲವು ಸಚಿವರು. ಸೊ ಅವರಿಗೆ ಒಂದು ಸಂಚಕಾರ ತಂದರೆ ಅದು ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗ್ತದೆ ಅಂತಕ್ಕಂಥ ಒಂದು ಭಾಳ ದೊಡ್ಡ ದುರುದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅಂತಕ್ಕಂಥದ್ದು ಇವತ್ತು ಮಗಸಾಲೆಯಲ್ಲಿ ಮತ್ತು ಅವರ ಶಾಸಕರು ನಾವು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಸರ್, ಇನ್ನೊಂದು ಮುಖ್ಯವಾದ ಮತ್ತು ನೇರವಾದಂಥ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ಮುಖ್ಯವಾಗಿ ವಿಪಕ್ಷದವರಿಗೆ ಎರಡೆರಡು ಪ್ರಬಲವಾದಂಥ ಅಸ್ತ್ರ ಸಿಕ್ಕಿದೆ. ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಈಗ ಈ ಹನಿ ಟ್ರ್ಯಾಪ್ ವಿಚಾರ. ಈ ವಿಚಾರಗಳನ್ನು ಇಟ್ಕೊಂಡು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಆಗ್ತಿಲ್ವಲ್ಲ ಅನ್ನುವಂತಹ ನೋವು ವಿಪಕ್ಷದ ಸದಸ್ಯರನ್ನ ಕಾಡ್ತಾ ಇದೆ. ಯಾಕಂದರೆ ನಿನ್ನೆ ಸುನಿಲ್ ಕುಮಾರ್ ಅವರು R. ಅಶೋಕ್ ಮತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಆ ರೀತಿ ಆಗ್ತಿದೆಯಾ ಅಂತ? ಇಲ್ಲ, ಕೆಲವು ವಿಚಾರದಲ್ಲಿ ನಾನು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಮಾಧ್ಯಮಗಳಲ್ಲಿ ಕೂಡ ಹೇಳಿದೆ. ನಿನ್ನೆ ನಮಗೆ ಅವರು
ಆಡಳಿತ ಪಕ್ಷವಾಗಿಯೇ ನಮಗೆ ಅಸ್ತ್ರವನ್ನು ಕೊಟ್ಟಾಗ ಅದು ಸರಿಯಾದ ರೀತಿಯಲ್ಲಿ ತಕ್ಷಣಕ್ಕೆ ನಾವು ಉಪಯೋಗಿಸ್ಕೊಳಕ್ಕಾಗಲಿಲ್ಲ, ಸರ್ಕಾರವನ್ನು ಮುಜುಗರಕ್ಕೆ ಸಿಲುಸ್ತಕ್ಕಂಥದ್ದಾಗಿಲ್ಲ ಅನ್ನೋದು ನಾವು ನಿನ್ನೆ ಬೇಸರವನ್ನು ವ್ಯಕ್ತಪಡಿಸ್ವಿ. ನಾವು ರಾಜ್ಯಾಧ್ಯಕ್ಷರಲ್ಲೂ ಮಾತಾಡಿದ್ವಿ. ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಇದು ನಿರಂತರವಾಗಿ ಮಾಡಬೇಕು. ಇವತ್ತು ನಾವು ಯಾರ ಜೊತೆಯಲ್ಲೂ ಅಡ್ಜಸ್ಟ್ ಆಗುವಂಥದ್ದಲ್ಲ ಇದು. ಇವತ್ತು ನಮ್ಮ ಹಿರಿಯರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಗೆ ತಕ್ಕನಾಗಿ ನಾವು ಮಾಡಬೇಕೇ ಹೊರತು ನಾವು ಆಡಳಿತ ಪಕ್ಷಕ್ಕೆ ಮುಲಾಜಿಗೆ ಯಾವುದೇ ರೀತಿಯಲ್ಲಿ ಒಳಗಾಗಬಾರ್ದು. ಇವತ್ತು ಪ್ರತಿನಿತ್ಯ ಕಾಂಗ್ರೆಸ್ಸವರು ಒಂದಲ್ಲ ಒಂದು ನಮಗೆ ಅಸ್ತ್ರವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಜಾರ್ಜ್ ಅವರು ಆ ಸ್ಮಾರ್ಟ್ ಮೀಟರ್ದು ಭಾಳ 15,000 ಕೋಟಿ ದೊಡ್ಡ ಹಗರಣ, ಅದು ಕೂಡ ಇವತ್ತು ಪ್ರಸ್ತಾವನೆ ಆಗಬೇಕಾಗ್ತದೆ. ಈ ಥರ ಪ್ರತಿನಿತ್ಯ ಒಂದೊಂದು ಬೆಲೆ ಏರಿಕೆದೋ ಹಗರಣಗಳದೋ ಏನೋ ಒಂದು ಕೊಡ್ತಾ ಇರಬೇಕಾದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಅವರೇ ರಾಜೀನಾಮೆಯನ್ನು ಕೊಡೋ ಅಂಥ ಒಂದು ಮುಜುಗರದ ಸನ್ನಿವೇಶನ ನಾವು ಸೃಷ್ಟಿ ಮಾಡಬೇಕು. ಸೊ ಅದಕ್ಕೆ ನಾವು ನಮ್ಮ ನಾಯಕರಲ್ಲಿ ಕೂಡ ಹೇಳ್ಕೊಂಡಿದ್ದೀವಿ, ನೀವು ಯಾವುದಕ್ಕೆ ಮುಲಾಜೊಳಗಾಗದೆ ಹೋರಾಟವನ್ನು ಮಾಡಬೇಕು. ಇಡೀ ರಾಜ್ಯದ ಜನತೆ ಮತ್ತು ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ನಡತೆಗಳನ್ನು ನೋಡ್ತಾ ಇದ್ದಾರೆ ಅಂತೇಳಿ ನಿನ್ನೆ ಆಯಿತು. ಇನ್ನು ಮುಂದೆ ಆದರೂ ಅವರು ಬಲವಾಗಿ ನಿಂತ್ಕೊಂಡು ಹೋಗಬೇಕು. ನಾವು ಎಲ್ಲ ಥರದ ಅವರು ಏನೇನು ಹೋರಾಟ ಕೊಡ್ತಾರೋ ಅದೆಲ್ಲಕ್ಕೂ ಕೂಡ ನಾವು ಶಾಸಕರಾಗಿ ಅವ್ರ ಜೊತೆಲಿ ನಿಂತ್ಕೊತೀವಿ. ಸರ್, ಫೈನಲ್ ಕ್ವಶನ್, ಇಲ್ಲಿಂದ ನೇರವಾಗಿ ನೀವು ಸೆಷನ್ ಒಳಗಡೆ ಹೋಗ್ತೀರಿ. ವಾಟ್ ನೆಕ್ಸ್ಟ್? ಈಗ ಒಳಗಡೆ ಏನಾಗುತ್ತೆ? ನೀವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಅಲ್ಲ, ಈಗ ನಾವು ನೆನ್ನೆ ಹೇಳಿರ್ತಕ್ಕಂಥದ್ದು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಯಾವ ರೀತಿ ತನಿಖೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅವರು ಅದನ್ನು ಘೋಷಣೆಯನ್ನು ಮಾಡಬೇಕು. ಕೇವಲ ಅದು ಇಟ್ಟಂಡ್ರನ್ನ ಆಗಬೇಕು. ಯಾಕಂದರೆ ಈಗ ನಮಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಇಲ್ಲಿಯವರೆಗೂ ಇನ್ನೂ ಕೂಡ ಸಚಿವರು ದೂರು ಕೊಟ್ಟಿಲ್ಲ ಅಂತೇಳಿ. ಆದರೆ ನೆನ್ನೆ ಹೇಳಿದ ಮೇಲೆ ಸುಮೋಟ ತೊಗೊಂಡಾದರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಇವತ್ತು ಬೆಳಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಯಾರನ್ನು ರಕ್ಷಣೆ ಪ್ರಶ್ನೆ ಇಲ್ಲ, ನಾವು ಖಂಡಿತವಾಗೂ ತನಿಖೆ ಮಾಡ್ತೀವಿ ಅಂತೇಳಿ. ಯಾವ ರೀತಿಯ ತನಿಖೆ ಅಂತೇಳಿ ಹೇಳಬೇಕು. ಅಲ್ಲಿವರೆಗೂ ನಾವು ಈಗ ಯಾವ ರೀತಿ ಧರಣವನ್ನು ಮಾಡ್ತಾ ಇದ್ದೀವೋ ಬಾವಿಗಿಳಿದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸರ್.